ನಿಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿದ್ರೆ ಆಯ್ತಾ? ಸರ್ಕಾರಿ ಶಾಲೆಗೆ ಬರೋ ಮಕ್ಕಳ ಸ್ಥಿತಿ ಏನಾಗಬೇಕು? ನಿಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿದ್ರೆ ಆಗೋಯ್ತಾ? ಸರ್ಕಾರಿ ಶಾಲೆಗೆ ಬರೋ ಮಕ್ಕಳ ಸ್ಥಿತಿ ಏನಾಗಬೇಕು? ಪ್ರಾಧ್ಯಾಪಕರ ಪ್ರಶ್ನಿಸೋ ನೆಪದಲ್ಲಿ ಸಿದ್ದರಾಮಯ್ಯನವ್ರನ್ನ ಸಚಿವ ಜಿಟಿಡಿ ಅವರೇನಾದ್ರೂ ಟಾರ್ಗೆಟ್ ಮಾಡಿದ್ರಾ? ಸಿದ್ದರಾಮಯ್ಯನವರ ಕನ್ನಡ ಪ್ರೇಮ, ಮೊಮ್ಮಕ್ಕಳ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯವನ್ನ ಜನರ ಮುಂದಿರಿಸಿತ್ತು ಪಬ್ಲಿಕ್ ಟಿವಿ. ಈ ಬೆನ್ನಲ್ಲೇ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಸಚಿವ ಜಿಟಿ ದೇವೇಗೌಡರು ಮಾತನಾಡಿದ್ರು. ಈ ಮೂಲಕ ಪರೋಕ್ಷವಾಗಿ ಮತ್ತೆ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿ ಈ ರಾಜಕೀಯ ಎದುರಾಳಿ ಒಂದು ರೀತಿಯಾಗಿ ಚುಚ್ಚವಾಗಿ ವ್ಯಂಗ್ಯವಾಗಿ ಏಟನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಎಲ್ಲರೂ ಕೂಡ ಹೋಗ್ತಾ ಇದ್ರು. ಸರ್ಕಾರಿ ಶಾಲೆಗಳು ಯಾವಾಗ ಚೆನ್ನಾಗಿರ್ತವೆ ಆಗ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಕ್ಕಂಥದ್ದು ಕಡಿಮೆ ತಾನೇ ಆಗುತ್ತೆ. ಸರ್ಕಾರಿ ಶಾಲೆಗಳು ಹೋಗ್ತಕ್ಕಂಥವ್ರು ಎಲ್ಲ ಬಡವ ಮಕ್ಕಳು, ಮಧ್ಯಮ ವರ್ಗದವರು, ಇವರೆಲ್ಲರೂ ಕೂಡ ಪ್ರೈವೇಟ್ ಕಾನ್ವೆಂಟ್ಗಳು ಹೋಗ್ತಕ್ಕಂಥದ್ದು ಎಲ್ಲ ಶ್ರೀಮಂತರುಗಳು ಪಾಲಾಗ್ತಾ ಇದೆ. 1 ಲಕ್ಷ 2 ಲಕ್ಷ ಕೇಳಬೇಕು. ಬೆಂಗಳೂರಿನಲ್ಲಿ 5 ಲಕ್ಷ, ವರ್ಷಕ್ಕೆ 10 ಲಕ್ಷ, LKG UKG 10 ಲಕ್ಷ ಕೊಟ್ಟು ಓದಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಆಗ್ತಾ ಇದೆ? ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ? ಏನಿದೆ ಅಲ್ಲಿ? ಓದ್ತಕ್ಕಂಥದ್ದು ಬೆಳಿಗ್ಗೆನೆ ಕುಟುಂಬದವ್ರಿಗೆ ನಿದ್ದೆ ಇಲ್ಲ, ಬೆಳಿಗ್ಗೆ 5 ಗಂಟೆ ಪುಟ್ಟೆ ಕಟ್ಕೊಂಡು ಕಾನ್ವೆಂಟ್ಗೆ ಹೋಗಿ ಇಲ್ಲಿಂದ ಬಂದು ತಿರ್ಗಾ ಟ್ಯೂಷನ್ ಪಾಠ ಅಷ್ಟೇ ಗೊತ್ತು. ಪ್ರಪಂಚದ ಜ್ಞಾನ ಅವ್ರಿಗೆ ಏನು ಗೊತ್ತೇ ಇಲ್ಲ. ಓಕೆ, ರಮೇಶ್ ಜಾರಕಿಹೊಳಿ ಅವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ದೆಹಲಿಯಲ್ಲಿ ಏನಾದ್ರೂ ಆಪರೇಷನ್ ಕಮಲ ನಡೆಯುತ್ತಾ? ರಾಜ್ಯ ಬಿಟ್ಟು ದೆಹಲಿಗೆ ಶಿಫ್ಟ್ ಆದಂಗಿದೆ. ಬಿಜೆಪಿ ಸೇರ್ತಾರ ರಮೇಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆ. ಕಾರಣ, ಈಗ ದೆಹಲಿಯಲ್ಲೇ ರಮೇಶ್ ಜಾರಕಿಹೊಳಿ ಅವರು ಬೀಡನ್ನ ಬಿಟ್ಟಿದ್ದಾರೆ. ಮಗದೊಂದು ಕಡೆ ಶ್ರೀರಾಮುಲು ಕೂಡ ದೆಹಲಿಯಲ್ಲೇ ಇದ್ದಾರೆ. ಇನ್ನೊಂದು ಕಡೆ ವದಂತಿ ಬರ್ತಾ ಇರೋದು ಪ್ರಕಾಶ್ ಜಾವಡೇಕರ್ ಅವರನ್ನ ಸಂಜೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಆಗ್ತಾರೆ ಅಂತ. ಹಾಗಾಗಿ ಬಿಜೆಪಿಗೆ ಇವತ್ತೇ ಸೇರ್ಪಡೆಗೊಳ್ತಾರಾ ಅಥವಾ ಬೇರೆ ರೀತಿಯಾದಂಥ ಮಾತುಕತೆಗಳು ನಡೆಯುತ್ತಾ? ಏನಿದೆ? ಆಪರೇಷನ್ ಕಮಲ ರಾಜ್ಯ ಬಿಟ್ಟು ಈಗ ದೆಹಲಿಗೆ ಶಿಫ್ಟ್ ಆದಂಗೆ ಕಾಣಿಸ್ಕೊಳ್ತಾ ಇದೆಯಾ? ರಾಮುಲು ಅವರು ದೆಹಲಿಗೆ ಹೋದಂಥ ಕಾರಣಗಳೇನು? ಜಾವಡೇಕರ್ ಅವರನ್ನ ಸಂಜೆ ರಮೇಶ್ ಜಾರಕಿಹೊಳಿ ಅವರು ಮೀಟ್ ಆಗ್ತಾರೆ ಅನ್ನೋ ವದಂತಿ ಹಬ್ಬಿದ್ದಾದ್ರೂ ಯಾಕೆ? ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ದೂರದಲ್ಲಿರುವಂಥ 2000 ಕಿಲೋಮೀಟರ್ ದೂರದಲ್ಲಿರುವಂಥ ದೆಹಲಿಯಲ್ಲಿ. ಓಕೆ, ನನ್ನ ಸಹೋದ್ಯೋಗಿ ಸುಖೇಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ರಾಜ್ಯ ಬಿಟ್ಟು ದೆಹಲಿಯಲ್ಲಿ ಏನ್ ನಡೀತಾ ಇದೆ ಅಂತ ಆಪರೇಷನ್ ಕಮಲ? ಅರುಣ್, ಏನು ಇವತ್ತು ದೆಹಲಿಯಲ್ಲಿ ನಡೆದಿರುವಂತಹ ಒಂದು ಭೇಟಿ, ಅದು ಕೇಂದ್ರ ಸಚಿವರಂತ ಪ್ರಕಾಶ್ ಜಾವಡೇಕರ್ ಅವ್ರನ್ನ ಶಾಸಕ ಶ್ರೀರಾಮುಲು ಅವರು ಭೇಟಿಯಾಗಿದ್ದಾರೆ ಎನ್ನುವಂಥದ್ದು. ಮತ್ತು ಸಂಜೆ 6 ಗಂಟೆ ಸುಮಾರಿಗೆ ರಮೇಶ್ ಜಾರಕಿಹೊಳಿ ಅವರು ಜಾವಡೇಕರ್ ಅವ್ರನ್ನ ಭೇಟಿ ಆಗಬಹುದು ಅಂತ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಜೊತೆ ಹೋಗಿ ಭೇಟಿ ಆಗ್ತಾರೆ ಎನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಭೇಟಿ ಆಗ್ತಿರಲಿಲ್ಲ ಅದ್ರ ಬಗ್ಗೆ ಇದುವರೆಗೂ ಸ್ಪಷ್ಟತೆ ಇಲ್ಲ. ಆದ್ರೆ ಈಗಾಗಲೇ ಶ್ರೀರಾಮುಲು ಅವರು ಮಾಡಿರ್ತಕ್ಕಂಥ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಯಾವ ವಿಚಾರಗಳನ್ನ ಅವರು ಚರ್ಚೆ ಮಾಡಿದ್ದಾರೆ ಎನ್ನುವಂಥದ್ದು. ಹಾಗಾಗಿ ಏನಾದ್ರೂ ಸಂಜೆ 6 ಗಂಟೆ ನಂತರ ಭೇಟಿ ಆದ್ರೆ ನಿಜಕ್ಕೂ ಆಪರೇಷನ್ ಕಮಲದ ಒಂದು ವದಂತಿಗೆ ಸಾಕಷ್ಟು ಪುಷ್ಟಿ ನೀಡುವಂತ ಬೆಳವಣಿಗೆ ಇದಾಗಲಿದೆ ಅರುಣ್. ಓಕೆ, ರಾಮುಲು ಅವರು ಒಂದ್ ಕಡೆ ಹೋಗಿದ್ದು, ರಮೇಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಹೋಗಿರೋದು, ಇನ್ನು ಯಡಿಯೂರಪ್ಪನವ್ರ ವಿಚಾರ ಏನೋ ಏನೋ ನಡೀತಾ ಇದೆ ಅಂತ ಒಳಗೊಳಗೆ ಅನಿಸ್ತಕ್ಕೆ ಶುರು ಆಗಿದೆಯಾ ಸುಖೇಶ್ ಕಾಂಗ್ರೆಸ್ ಪಕ್ಷದಲ್ಲೇ? ಖಂಡಿತ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಸಹಜವಾಗಿ ಒಂದು ಅನುಮಾನ ಮೂಡುವಂತದ್ದು. ರೆಬಲ್ ಆಗಿರೋದಂತವ್ರು, ರೆಬಲ್ ಆದ ನಂತರದಲ್ಲಿ ಅವರು ಇದುವರೆಗೂ ಕೂಡ ಸರಿ ಆಗ್ಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಕ್ಷದ ನಾಯಕರ ಸಂಪರ್ಕಕ್ಕೂ ಸಿಗದೇ ಇದ್ದಂತ ಅವರು ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಮತ್ತು ದೆಹಲಿಯಲ್ಲಿ ಇದೇ ಸಂದರ್ಭದಲ್ಲಿ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಬಿಜೆಪಿ ನಾಯಕ ಶ್ರೀರಾಮುಲು ಕೂಡ ಇರುವಂತದ್ದು. ಶ್ರೀರಾಮುಲು ಅವರು ಕೂಡ ಬೇರೆ ಬೇರೆ ಕೇಂದ್ರ ನಾಯಕರ ಭೇಟಿ ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಏನಾದ್ರೂ ಬೆಳವಣಿಗೆಗಳು ಆಗಿರ್ಬಹುದಾ ಅನ್ನುವಂತ ಅನುಮಾನ ಮೂಡುತ್ತೆ. ಕಾರಣ, ಇನ್ನೊಂದು ಅನುಮಾನ ಮೂಡೋಕೆ ಏನಂದ್ರೆ ಇದೇ ಪ್ರಕಾಶ್ ಜಾವಡೇಕರ್ ಅವರು ಕೂಡ ಧಮಾಕ ಆಗತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವರು. ಧಮಾಕ ಈ ಮೂಲಕನಾ ಅಂತ? ಖಂಡಿತ ಹೌದು. ಯಾಕಂದ್ರೆ ಪ್ರಕಾಶ್ ಜಾವಡೇಕರ್ ಅವರು ಹಿಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತದ್ದು ಕರ್ನಾಟಕದಲ್ಲಿ ಏನೋ ಒಂದು ಧಮಾಕ ಆಗುತ್ತೆ ಅನ್ನುವಂಥದ್ದು. ಯಡಿಯೂರಪ್ಪನವ್ರಿಗೆ ಅದು ಗೊತ್ತಿದೆ ಅನ್ನುವಂತ ಮಾತು ಕೂಡ ಅವರು ಹೇಳಿದ್ರು. ಆದ್ರೆ ಈಗ ಅವರೇ ಸ್ವತಃ ಎಲ್ಲಾದ್ರೂ ಬಂಡಾಯದ ಶಾಸಕನ ಮಾಜಿ ಸಚಿವರನ್ನ ಭೇಟಿ ಮಾಡ್ತಾರ ಅನ್ನುವಂಥದ್ದು, ಭೇಟಿ ಮಾಡಿ ಏನಾದ್ರೂ ಆಪರೇಷನ್ ಕಮಲಕ್ಕೆ ಒಂದು ಅಡಿಗಲ್ ಹಾಕುವ ನಿಟ್ಟಿನಲ್ಲಿ ಏನಾದ್ರೂ ಮಾತುಕತೆಗೆ ಮುಂದಾಗ್ತಾರ ಅನ್ನುವಂಥ ಕುತೂಹಲ ಸಾಕಷ್ಟಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಏನ್ ಬೆಳವಣಿಗೆಗಳಾಗಬಹುದು ಅನ್ನುವಂಥದ್ದು ಸಹಜವಾದ ಕುತೂಹಲ. ಒಟ್ಟಾರೆ ಆಪರೇಷನ್ ಕಮಲ ಅಂತ ಕರ್ನಾಟಕದಲ್ಲಿ ಕೇಳಿ ಬರ್ತದೆ ಅಂತ ಮಾತು. ಈಗ ದೆಹಲಿಯಲ್ಲಿ ಅದಕ್ಕೆ ಪೂರಕವಾದಂತ ಕೆಲವು. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವರು ಓದಿದ್ದು ಬರೀ 7ನೇ ತರಗತಿ. ಆದರೆ ಉನ್ನತ ಶಿಕ್ಷಣ ಸಚಿವರಾದ ನಂತರ ಇವರು ಪ್ರಾಧ್ಯಾಪಕರಾಗಿ ಪಾಠ ಮಾಡ್ತಾ ಇದ್ದಾರೆ ನೋಡಿ. ಹಂಪಿ ಕನ್ನಡ ವಿವಿಯ ಸಾಮರ್ಥ್ಯ
ಅಭಿವೃದ್ಧಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಸಚಿವ ಜಿಟಿ ದೇವೇಗೌಡರು ಪರೋಕ್ಷವಾಗಿ ಪ್ರಾಧ್ಯಾಪಕರಿಗೆ ಪಾಠ ಮಾಡಿದ್ರು. ಲಕ್ಷಗಟ್ಟಲೆ ಸಂಬಳ ತೆಗೆದುಕೊಂಡು ಏನ್ ಮಾಡ್ತಾರೆ? ಹಿಂದೆ 300 ರೂಪಾಯಿ ತೆಗೆದುಕೊಳ್ತಾ ಇದ್ದಂಥ ಶಿಕ್ಷಕರು ವಿದ್ಯಾರ್ಥಿ ಮನೆಗೆ ಬರ್ತಾ ಇದ್ರು. ಆದರೆ ಇಂದು ಕಲಿಯೋರ ಆಸಕ್ತಿಗಿಂತ ಕಲಿಸೋರ ಆಸಕ್ತಿ ಕಡಿಮೆ ಆಗಿದೆ. ಶಿಕ್ಷಣ ಎಲ್ಲೋ ಹೋಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತೀರಾ, ಆದರೆ ಅದನ್ನ ಯಾರು ಬದಲು ಮಾಡಬೇಕು? ಹೊಸ ಕಾಲೇಜ್ ಕೊಡಿ ಅಂತಾರೆ. ಇರೋ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕೊಡಲು ಆಗ್ತಿಲ್ಲ. ಶಿಕ್ಷಕರು ಪ್ರಾಧ್ಯಾಪಕರು ಸಂಬಳಕ್ಕಾಗಿ ಕೆಲಸ ಮಾಡಬಾರ್ದು. ಶಿಕ್ಷಕ ವೃತ್ತಿ ಪುಣ್ಯದ ಕೆಲಸವಾಗಿದೆ ಅಂತ ಹೇಳಿದರು. ಆವತ್ತಿದ್ದ ಉಪಾಧ್ಯಾಯರು ನಿಮಗೆ ಗೊತ್ತು, ಬಸ್ ಇಲ್ಲ ಅವ್ರಿಗೆ, ಇದ್ರೆ ಸೈಕಲ್ ಒಂದು ಹೆಚ್ಚು, ಇದನ್ನ ನಡ್ಕೊಂಡೇ ಹೋಗ್ತಿದ್ರು. ನಾನು ಕೇಳಿದೆ, ಹಿಂಗೆ ಕೂತಿದ್ರು ನಮ್ಮ ಪ್ರಾಂಶುಪಾಲಗಳು ಒಂದ್ಸಾರಿ, ನಮ್ಮ ವಿಷಯಗಳು ಒಂದೇ ಕೇಳಿದೆ, ನಿಮ್ಮ ಟೀಚರ್ಗೆ ಎಷ್ಟು ಸ್ಯಾಲರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಒಬ್ರು 60 ರೂಪಾಯಿ ಸಾಲದು, ಇನ್ನೊಬ್ರು ಕೇಳಿದೆ 120 ಸಾಲದು, ಇನ್ನೊಬ್ರು ಚಿಕ್ಕ ವಯಸ್ಸವ್ರು ಕೇಳಿದೆ ಸರ್ 300 ರೂಪಾಯಿ ಇತ್ತು. ಅವರು ಪಡಿತಾ ಇದ್ದ ಸಂಬಳ 300 ರೂಪಾಯಿ. ಅಷ್ಟರ ಮಟ್ಟಿಗೆ ಮಕ್ಕಳು ಬಂದೇ ಇದ್ರೆ ಶಾಲೆಯಲ್ಲಿ ಬಂದಿಲ್ಲ ಅಂತೇಳಿ ಪೋಷಕರು ಮನೆಗೆ ಹೋಗ್ತಿದ್ರು. ಯಾಕೆ ಬಂದಿಲ್ಲ ನಿಮ್ಮ ಹುಡುಗ, ನಿಮ್ಮ ಹುಡುಗಿ ಯಾಕೆ ಬಂದಿಲ್ಲ? ಕಳಿಸ್ಬೇಕಪ್ಪ, ಶಿಕ್ಷಣ ಮುಂದೆ ಬಹಳ ಮುಖ್ಯ, ಓದಿಸ್ಬೇಕು ಅಂತ ಹೇಳ್ತಿದ್ರು. ಅವರೇ ಚಕ್ಕರ್ ಹೊಡೆದ್ರೆ ಮೇಷ್ಟ್ರೇ ನಮ್ಮ ಮನೆ ಬಂದ್ಬಿಡ್ತಾರಲ್ಲಪ್ಪ ಅಂತ ಎದ್ಕೊಂಡು ಮಕ್ಕಳು ಬಂದ್ಬಿಟ್ಟಿದ್ರು ಶಾಲೆಗೆ. ಅಷ್ಟು ಕೆಲಸ ಅವ್ರು ಮಾಡ್ತಿದ್ರು, ಅಷ್ಟೆಲ್ಲ ಕಲಿಸ್ತಾ ಇದ್ರು. ಆದರೆ ಇವತ್ತು ನಿಮ್ಗೆ ಸ್ಯಾಲ್ರಿ ಕೇಳಿದೆ, ಅವ್ರು 60,000 ಅಂದ್ರು, ಇನ್ನೊಬ್ರು ಎಷ್ಟಪ್ಪ ಅಂದ್ರೆ 95,000 ಅಂದ್ರು, ಇನ್ನೊಬ್ರು 1.25 ಲಕ್ಷ ಹೇಳ್ಕೊಂಡು ಹೋಯ್ತಾ ಇದ್ದೆ. 2 ಲಕ್ಷ